ಸೆಪ್ಟೆಂಬರ್ನಲ್ಲಿ ನಡೆಯಲಿರುವಂತಹ ಏಷ್ಯಾ ಕಪ್ ಟೂರ್ನಿಗೆ ಬಿಸಿಸಿ ಯಾವಾಗ ಬೇಕಿದ್ರೂ ಕೂಡ ಸ್ಕ್ವಾಡ್ ಅನೌನ್ಸ್ ಮಾಡಬಹುದು. ಅದು ಅಲ್ಲದೆ ಈ ವರ್ಷ T20 ಮಾದರಿಯಲ್ಲಿ ಪಂದ್ಯಾವಳಿ ಇರೋದ್ರಿಂದ ತಂಡದಲ್ಲಿ ಯಾರೆಲ್ಲ ಸ್ಥಾನ ಪಡಿತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ. ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಬಗ್ಗೆ ಕೂಡ ಒಂದಷ್ಟು ಲೆಕ್ಕಾಚಾರಗಳಿವೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತವೇ ಅತ್ಯಂತ ಯಶಸ್ವಿ ತಂಡ. ಅಷ್ಟಕ್ಕೂ ಭಾರತ ಪರ ಅದ್ಭುತ ಪ್ರದರ್ಶನ ನೀಡಿರುವಂಥ ಪ್ಲೇಯರ್ಸ್ ಯಾರೆಲ್ಲ, ಅವರ ರೆಕಾರ್ಡ್ಸ್ ಹೇಗಿದೆ, ಲಂಕನ್ನರು ODIನಲ್ಲಿ ಮೇಲುಗೈ ಸಾಧಿಸಿದ್ದು ಹೇಗೆ, ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಏಷ್ಯಾ ಕಪ್ ಟೂರ್ನಿ T20 ಮಾದರಿಯಲ್ಲಿ ನಡೀತಾ ಇದ್ದು, ಏಷ್ಯಾದ 8 ತಂಡಗಳ ನಡುವೆ ಫೈಟ್ ನಡೆಯಲಿದೆ. 8 ತಂಡಗಳನ್ನು ತಲಾ 2 ಗ್ರೂಪ್ಗಳಾಗಿ ಡಿವೈಡ್ ಮಾಡಲಾಗಿದೆ. ಎ ಗ್ರೂಪ್ನಲ್ಲಿ ಭಾರತ, ಪಾಕಿಸ್ತಾನ, ಒಮನ್ ಹಾಗೆ UAE ತಂಡಗಳಿದ್ರೆ, ಬಿ ಗ್ರೂಪ್ನಲ್ಲಿ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಹಾಂಗ್ಕಾಂಗ್ ಹಾಗೆ ಶ್ರೀಲಂಕಾ ತಂಡಗಳಿವೆ. ಈವರೆಗೂ ಏಷ್ಯಾ ಕಪ್ನಲ್ಲಿ 16 ಆವೃತ್ತಿಗಳು ಮುಗಿದಿದ್ದು, ಭಾರತ 8 ಸಲ ಚಾಂಪಿಯನ್ ಆಗಿದೆ. ಶ್ರೀಲಂಕಾ 6 ಪ್ರಶಸ್ತಿಗಳೊಂದಿಗೆ 2ನೇ ಪ್ಲೇಸ್ನಲ್ಲಿದೆ. ಆದರೆ ಲಂಕನ್ನರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ರೆಕಾರ್ಡ್ಸ್ನಲ್ಲಿ ಮುಂದಿದ್ದಾರೆ. ಶ್ರೀಲಂಕಾದ ಮಾಜಿ ಬ್ಯಾಟ್ಸ್ಮನ್ ಆಗಿರುವಂತಹ ಸನತ್ ಜಯಸೂರ್ಯ ಅತಿ ಹೆಚ್ಚು ರನ್ ಗಳಿಸಿದ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. ಏಷ್ಯಾ ಕಪ್ನಲ್ಲಿ ಜಯಸೂರ್ಯ ಒಟ್ಟಾರೆಯಾಗಿ 1220 ರನ್ಗಳನ್ನು ಕಲೆ ಹಾಕಿದ್ದಾರೆ. ಜಯಸೂರ್ಯ ನಂತರ ಶ್ರೀಲಂಕಾದ ಮತ್ತೊಬ್ಬ ಆಟಗಾರ ಕುಮಾರ್ ಸಂಗಕಾರ 1075 ರನ್ಗಳೊಂದಿಗೆ 2ನೇ ಪ್ಲೇಸ್ನಲ್ಲಿದ್ದಾರೆ. ಇನ್ನು ಭಾರತದ ದಂತಕತೆ ಸಚಿನ್ ತೆಂಡೂಲ್ಕರ್ 971 ರನ್ಗಳೊಂದಿಗೆ ಈ ಪಟ್ಟಿಯಲ್ಲಿ 3ನೇ ಪ್ಲೇಸ್ನಲ್ಲಿದ್ದಾರೆ. ಆಕ್ಚುಲಿ ಈ ಮೂವರು ಟೂರ್ನಮೆಂಟ್ನಲ್ಲಿ ಏಕದಿನ ಮಾದರಿಯಲ್ಲಿ ಮಾತ್ರ ಪಂದ್ಯಗಳನ್ನಾಡಿದ್ದಾರೆ. ಇನ್ನು ಏಷ್ಯಾ ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರ ವಿಚಾರಕ್ಕೆ ಬಂದರೆ, ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್ ಏಷ್ಯಾ ಕಪ್ ಇತಿಹಾಸದಲ್ಲಿ ಸಾರ್ವಕಾಲಿಕ ಅತ್ಯಧಿಕ ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡಿದ್ದಾರೆ. 24 ಪಂದ್ಯಗಳಲ್ಲಿ 30 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಇನ್ನು ಲಸಿತ್ ಮಾಲಿಂಗ 29 ವಿಕೆಟ್ ಪಡೆದಿದ್ರೆ, ಅಜಂತಾ ಮೆಂಡಿಸ್ ಕೇವಲ 8 ಪಂದ್ಯಗಳಲ್ಲೇ 26 ವಿಕೆಟ್ ಅನ್ನು ಪಡೆದು 3ನೇ ಸ್ಥಾನದಲ್ಲಿದ್ದಾರೆ. ಇದು ಓವರ್ ಆಲ್ ಆಗಿ ಆಗಿರುವಂಥ ಪರ್ಫಾರ್ಮೆನ್ಸ್. ಬಟ್ T20 ಫಾರ್ಮೆಟ್ ಅಂತ ಬಂದರೆ ಭಾರತದವರೇ ಮುಂದಿದ್ದಾರೆ. 2016ರಿಂದ ಏಷ್ಯಾ ಕಪ್ನಲ್ಲಿ T20 ಮಾದರಿಯನ್ನು ಪರಿಚಯಿಸಲಾಯಿತು. ಅಂದಿನಿಂದ 2 ಬಾರಿ ಮಾತ್ರವೇ T20 ಸ್ವರೂಪದಲ್ಲಿ ಏಷ್ಯಾ ಕಪ್ ನಡೆದಿದೆ. 2016 ಮತ್ತು 2022ರಲ್ಲಿ ಈ 2 ಸೀಸನ್ ಏಷ್ಯಾ ಕಪ್ನಲ್ಲಿ ನಡೆದಿರುವಂತಹ T20 ಮಾದರಿಯಲ್ಲಿ ವೈಯಕ್ತಿಕ ಹೈಯೆಸ್ಟ್ ರನ್ ಸ್ಕೋರರ್ಗಳ ಲಿಸ್ಟ್ನಲ್ಲಿ ವಿರಾಟ್ ಕೊಹ್ಲಿ ಟಾಪ್ನಲ್ಲಿದ್ದಾರೆ. 2027ರ ಆವೃತ್ತಿಯಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಅಜೇಯ 122 ರನ್ ಗಳಿಸುವ ಮೂಲಕ ವಿರಾಟ್ ಕೊಹ್ಲಿ T20 ಏಷ್ಯಾ ಕಪ್ನಲ್ಲಿ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಗಳಿಸಿದ ದಾಖಲೆಯನ್ನು ಬರೆದಿದ್ದಾರೆ. ಕೊಹ್ಲಿ T20 ಏಷ್ಯಾ ಕಪ್ ಇತಿಹಾಸದಲ್ಲಿ ಒಟ್ಟಾರೆಯಾಗಿ ಕೂಡ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿದ್ದಾರೆ. 10 ಪಂದ್ಯಗಳಲ್ಲಿ 429 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 1 ಶತಕ ಹಾಗೆ 3 ಅರ್ಧ ಶತಕಗಳು ಸೇರಿವೆ. ಇನ್ನು ವೈಯಕ್ತಿಕ ರನ್ಸ್ ಲಿಸ್ಟ್ನಲ್ಲಿ ಹಾಂಗ್ಕಾಂಗ್ನ ಬಾಬರ್ ಹಯಾತ್ ಕೂಡ ಕೊಹ್ಲಿ ಜೊತೆ ಈ ದಾಖಲೆಯನ್ನು ಶೇರ್ ಮಾಡಿದ್ದಾರೆ. 2016ರಲ್ಲಿ ಬಾಬರ್ ಒಮಾನ್ ವಿರುದ್ಧ 60 ಎಸೆತಗಳಲ್ಲಿ 9 ಬೌಂಡ್ರಿ ಹಾಗೆ 7 ಸಿಕ್ಸರ್ಗಳೊಂದಿಗೆ 122 ರನ್ಗಳನ್ನು ಕಲೆ ಹಾಕಿದರು. ಇನ್ನು 3ನೇ ಸ್ಥಾನದಲ್ಲಿ ರಹಮಾನುಲ್ಲಾ ಗುರ್ಬಾಜ್ ಇದ್ದಾರೆ. ಅಫ್ಘಾನಿಸ್ತಾನದ ಸ್ಫೋಟಕ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂಥ ಇವರು 2022ರ ಟೂರ್ನಮೆಂಟ್ನಲ್ಲಿ ಶ್ರೀಲಂಕಾ ವಿರುದ್ಧ 84 ರನ್ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು 4ನೇ ಪ್ಲೇಸ್ನಲ್ಲಿ ಭಾರತದ ಮಾಜಿ ನಾಯಕ ರೋಹಿತ್ ಶರ್ಮಾ ಇದ್ದಾರೆ. 2022ರಲ್ಲಿ ಬಾಂಗ್ಲಾದೇಶ ವಿರುದ್ಧ 83 ರನ್ಗಳನ್ನು ಕಲೆ ಹಾಕಿದರು. ಭಾರತ ಪರ 2ನೇ ಅತಿ ಹೆಚ್ಚು T20 ರನ್ ಗಳಿಸಿದ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು T20 ಏಷ್ಯಾ ಕಪ್ನಲ್ಲಿ ರೋಹಿತ್ ಶರ್ಮಾ 9 ಪಂದ್ಯಗಳಲ್ಲಿ 271 ರನ್ಗಳನ್ನು ಕಲೆ ಹಾಕಿದ್ದಾರೆ. ಟೂರ್ನಿಯ ಇತಿಹಾಸದಲ್ಲಿ ಭಾರತದ 2ನೇ ಅತ್ಯಂತ ಯಶಸ್ವಿ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬಾಂಗ್ಲಾದೇಶದ ಸಬೀರ್ ರೆಹಮಾನ್ 2016ರಲ್ಲಿ ಶ್ರೀಲಂಕಾ ವಿರುದ್ಧ 80 ರನ್ಗಳ ಇನ್ನಿಂಗ್ಸ್ನೊಂದಿಗೆ ಈ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ. ಸೊ ಇದು ರನ್ ಗಳಿಸಿದವರ ದಾಖಲೆಯಾದರೆ, ವಿಕೆಟ್ ಬೇಟೆಯಲ್ಲೂ ಕೂಡ ಭಾರತೀಯ ಆಟಗಾರನದ್ದೇ ಪಾರುಪತ್ಯ ಇದೆ. ಭಾರತದ ಭುವನೇಶ್ವರ್ ಕುಮಾರ್ T20 ಏಷ್ಯಾ ಕಪ್ನಲ್ಲಿ 6 ಇನ್ನಿಂಗ್ಸ್ಗಳಿಂದ 9.46ರ ಸರಾಸರಿಯಲ್ಲಿ 13 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇದರಲ್ಲಿ ಒಂದ್ಸಲ 5 ವಿಕೆಟ್ಗಳ ಗೊಂಚಲು ಇದ್ರೆ, ಮತ್ತೊಂದು ಸಲ 4 ವಿಕೆಟ್ಗಳನ್ನ ಬೇಟೆಯಾಡಿದರು. ಅವರ ಎಕಾನಮಿ ದರ ಪ್ರತಿ ಓವರ್ಗೆ 5.34 ರನ್ಗಳು. ಹಾಗೆ T20 ಏಷ್ಯಾ ಕಪ್ ಪಂದ್ಯಗಳಲ್ಲಿ 5 ವಿಕೆಟ್ ಪಡೆದ ಏಕೈಕ ಬೌಲರ್ ಅಂದ್ರೆ ಅದು ಭುವನೇಶ್ವರ್ ಕುಮಾರ್. ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ 4 ಓವರ್ಗಳ ಕೋಟದಲ್ಲಿ 4 ರನ್ಗಳನ್ನ ಮಾತ್ರ ನೀಡಿ 5 ವಿಕೆಟ್ಗಳನ್ನು ಉರುಳಿಸಿದ್ರು. ಅದರಲ್ಲಿ ಒಂದು ಮೇಡನ್ ಓವರ್ ಕೂಡ ಇತ್ತು. ಒಟ್ನಲ್ಲಿ ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಶ್ರೀಲಂಕಾವೇ ಮೊದಲಿಂದಲೂ ಕೂಡ ಮೇಲುಗೈ ಸಾಧಿಸ್ತಾ ಬಂದಿದೆ.
ಆದರೆ ಈ ಸಲ ಯಾರು ಶೈನ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.